ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಮಾರ್ನಿಂಗ್ ಎದ್ದ ತಕ್ಷಣ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ನೋಡಿ, ಎತ್ತಿನ ಗಾಡಿ, ಹಸು ಎಲ್ಲ ಹೋಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸಖತ್ತಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ವ್ಯೂ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಡೇ ಫುಲ್ ಸಖತ್ತಾಗಿರುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡಿ, ಬನ್ನಿ ಆಚೆ ಎಲ್ಲ ನಮ್ಮ ಗಿಡ ಎಲ್ಲ ತೋರಿಸ್ತೀವಿ. ಬನ್ನಿ ಹಾಗೆ ನೋಡಿ. ನೋಡಿ, ಇದೆಲ್ಲ ಪಾರ್ಕಿಂಗು. ಗೇಟ್ ಓಪನ್ ಆಗುತ್ತೆ ಈಗ ತೋರಿಸ್ತೀನಿ. ನೋಡಿ ನೋಡಿ ಮುಂದೆ ಕಾಣ್ತಿದೆಯಲ್ಲ, ಅದು ತುಳಸಿ ಗಿಡ. ನೋಡಿ, ಇದು ತುಳಸಿ ಗಿಡ. 3 ಡೇಸಿಂದ ವಾಟರ್ ಹಾಕಿರಲಿಲ್ಲ, ಸೊ ಈಗ ಹಾಕಬೇಕು, ಅದಕ್ಕೆ ನೋಡ್ತಿದ್ದೀನಿ. ನೋಡಿ, ಇದು ಪುದೀನ. ನೋಡಿ, ಇದು ಪುದೀನ. ನೋಡಿ, ಈಗ ವಾಟರೆಲ್ಲ ಆನ್ ಮಾಡ್ತಿದ್ದೀವಿ. ಮೋಟರ್ ಆನ್ ಮಾಡಿ ಈಗ ವಾಟರ್ ಹಾಕ್ತೀವಿ. ಗಿಡಕ್ಕೆಲ್ಲ ಫುಲ್ ವಾಟರ್ ಹಾಕ್ತೀವಿ. ಈಗ ನೀರಿಲ್ಲದೆ ಗಿಡ ಎಲ್ಲ ಒಣಗೋಗಿದೆ. ನೋಡಿ, ಡೈರೆಕ್ಟು ನಾವು ಬೋರ್ಗೆ ಕನೆಕ್ಷನ್ ಕೊಟ್ಟಿರೋದ್ರಿಂದ ಫುಲ್ ಫೋರ್ಸಾಗಿ ಬರುತ್ತೆ ವಾಟರ್ ಎಲ್ಲ. ನೋಡಿ, ಈಗ ಆನ್ ಮಾಡ್ತೀವಿ. ಆನ್ ಆಗ್ತಿದೆ ನೋಡಿ ಈಗ. ನೋಡಿ, ಇದು ಬೋರ್ದು ಮೀಟ್ರು ಎಲ್ಲ ಮೋಟರ್. ನೋಡಿ, ಆನ್ ಆಗುತ್ತೆ ಈಗ. ಇದು ಆನ್ ಮಾಡಬೇಕು ಮೋಟರು. ಇವಾಗ ಅಲ್ಲಿ ಹೋಗಿ ಟ್ಯಾಪ್ ಆನ್ ಮಾಡಬೇಕು. ನೋಡಿ, ಟ್ಯಾಪ್ ಆನ್ ಮಾಡಬೇಕು ಇಲ್ಲಿ ಬಂದು. ನೋಡಿ, ಎಷ್ಟು ಫೋರ್ಸಾಗಿ ಬರುತ್ತೆ ನೀರು ನೋಡಿ. ಸೊ ಇಲ್ಲಿಂದ ಗಿಡಕ್ಕೆ ನೀರು ಹಾಕ್ತೀವಿ ನಾವು. ಇನ್ನೂ ಫುಲ್ಲು ನಾವು ಆನ್ ಮಾಡಿದ್ರೆ ಟ್ಯಾಪು ಇನ್ನೂ ತುಂಬ ಫೋರ್ಸಾಗಿ ಬರುತ್ತೆ. ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೀವಿ. ನೋಡಿ ಹೇಗೆ ಹೋಗ್ತಿದೆ ನೀರು. ಗಿಡಕ್ಕೆಲ್ಲ ಫುಲ್ ನೀರೇ ಮೇಯ್ನು. ಸೊ ನೀರಿಲ್ಲ ಅಂತ ಫುಲ್ ಒಣಗೋಗ್ಬಿಟ್ಟಿದೆ. ನೋಡಿ, ತೊಗರಿ ಗಿಡ ಎಲ್ಲ ಇದೆ. ನೋಡಿ, ತುಳಸಿ ಗಿಡ. ನೋಡಿ, ಅದು ಫೋರ್ಸ್ ಬುಡಕ್ಕೆಲ್ಲ ಹಾಕ್ಬಾರ್ದು ನೀರು. ರೂಟ್ಗೆ ಹಾಕಿದ್ರೆ ಅದು ಬೆಂಡಾಗ್ಬಿಡುತ್ತೆ, ಅದಕ್ಕೆ ಸೈಡಲ್ಲಿ ಹಾಕಬೇಕು ನೀರು. ನೋಡಿ, ಪೈಪ್ ಇಲ್ಲಿ ತನಕ ಬರಲ್ಲ, ಅದಕ್ಕೆ ಬಕೆಟಲ್ಲಿ ಹಾಕ್ತಿದ್ದೀವಿ. ನೋಡಿ, ಇದು ಬಾಳೆಹಣ್ಣು ಗಿಡ. ತೆಂಗಿನ ಗಿಡ. ಇದು ಬಾಳೆಹಣ್ಣಲ್ಲ, ಇದು ತೆಂಗಿನ ಗಿಡ. ಮೊನ್ನೆ ತಾನೇ ತಂದಿದ್ದು. ನೋಡಿ ಹೇಗಿದೆ. ಡೈರೆಕ್ಟ್ ಬಕೆಟಿಂದ ತೊಗೊಂಡು ಬಂದು ನೀರು ಹಾಕ್ತೀವಿ ಇಲ್ಲಿ. ನೋಡಿ, ಎಷ್ಟು ಫೋರ್ಸ್ ಹೋಗ್ತಿದೆ ನೀರು ಅಲ್ಲಿ ತನಕ. ಅದು ತೊಗರಿ ಗಿಡಕ್ಕೆ ನೀರು ಹಾಕ್ತಿದ್ದೀವಿ. ನೋಡಿ ಹೇಗಿದೆ ವ್ಯೂ, ಚೆನ್ನಾಗಿದೆ. ನೋಡಿ, ಅಲ್ಲಿ ತನಕ ಪೈಪ್ ಹೋಗಲ್ಲ, ದೊಡ್ಡ ಪೈಪ್ ತರಬೇಕು, ಇನ್ನೂ ತಂದಿಲ್ಲ. ಅದಕ್ಕೆ ಇಲ್ಲಿಂದನೇ ಟ್ರೈ ಮಾಡ್ತಿದ್ದೀವಿ ಹಾಕೋಕ್ಕೆ. ನೋಡಿ, ಹೋಗ್ತಿದೆ ನೀರು ಅಲ್ಲಿ ತನಕ. ನಾನು ಇಫ್ ಇನ್ ಕೇಸ್ ಅದು ಪೈಪ್ ತಂದರೆ ರಿವ್ಯೂ ಮಾಡ್ತೀನಿ ಹೇಗಿದೆ ಅಂತ. ನೆಕ್ಸ್ಟ್ ವಿಡಿಯೋಲಿ ರಿವ್ಯೂ ಮಾಡ್ತೀನಿ. ಇದು ನೋಡಿ, ದಾಳಂಬೆ ಗಿಡ. ನೋಡಿ, ದಾಳಂಬೆ ಗಿಡ ನರ್ಸರಿಯಲ್ಲಿ ತಂದಿದ್ದು. ನರ್ಸರಿಯಲ್ಲಿ ತರೋವಾಗಲೇ ನಾವು ಒಂದು 4-5 ಗಿಡ ತಂದಿದ್ವಿ. ನೋಡಿ, ಇದು ಬಂದು ಶೋ ಗಿಡ. ಇದು ನರ್ಸರಿಯಿಂದನೇ ತಂದಿದ್ದು. ನೋಡಿ, ಇದೆಲ್ಲ ನರ್ಸರಿಯಿಂದ ತಂದಿದ್ದು. ಇದೆಲ್ಲ ಶೋ ಗಿಡಗಳು. ಇದಕ್ಕಿನ್ನೂ ಗೊಬ್ಬರ ಹಾಕಬೇಕು. ಇದು ನೋಡಿ, ಟೊಮೆಟೊ ಗಿಡ. ಇದೆಲ್ಲ ಟೊಮೆಟೊ ಗಿಡ. ನೋಡಿ, ಅದು ಸೇಮ್ ತೊಗರಿನೇ. ಅದ್ರ ಪಕ್ಕ ಇರೋದು ಬಂದು ದಾಳಂಬೆ ಗಿಡ. ಇದು ಪಾರ್ಕಿಂಗ್ ಹಂಗೆ ವಾಶ್ ಮಾಡ್ತಿದ್ದೀವಿ. ನೋಡಿ, ಗಿಡಕ್ಕೆಲ್ಲ ನೀರು ಹಾಕಿ. ಸೊ ಪಾರ್ಕಿಂಗ್ ಎಲ್ಲ ತೊಳೆದಾಯಿತು. ಸೊ ಈಗ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದಿಲ್ಲ ಅಂದರೆ ಏನೋ ಒಂಥರ ಡೇನೇ ಸ್ಟಾರ್ಟ್ ಆಗೋಲ್ಲ. ಅದಕ್ಕೆ ಈಗ ಹಾಲು ತರಕ್ಕೆ ಹೋಗ್ತಿದ್ದಾರೆ. ಹಾಲು ತರಕ್ಕೆ ಹೋಗ್ತಿದ್ದಾರೆ. ಸೊ ಬಂದ ತಕ್ಷಣ ಕಾಫಿ ರೆಡಿ ಮಾಡಿ ಕುಡಿಬೇಕು. ಬ್ರೋ ಹೋಗ್ತಿದ್ದಾನೆ ತಗೋಬರೋಕ್ಕೆ ಹಾಲು. ಸೊ ಇಲ್ಲಿ ನಿಯರ್ ಎಲ್ಲೂ ಶಾಪ್ ಇಲ್ಲ, ಅದಕ್ಕೆ ಸ್ವಲ್ಪ ದೂರ ಹೋಗ್ಬೇಕು. ಬೈಕಲ್ಲಿ ಹೋಗಿ ಬರ್ತಾರೆ. ನೋಡಿ ರೋಡ್ ಹೆಂಗಿದೆ ಅಂತ. ಇಲ್ಲೆಲ್ಲೂ ಶಾಪೇ ಇಲ್ಲ ನೋಡಿ. ಈ ರೋಡಲ್ಲಿ ತುಂಬ ಮುಂದೆ ಹೋಗಬೇಕು. ಕಾಫಿ ಮಾಡೋಕ್ಕೆ ಹಾಲಿರಲಿಲ್ಲ, ಸೊ ಅದಕ್ಕೆ ತರಿಸ್ತಿದ್ದೀವಿ ಬ್ರೋ ಕೈಯಲ್ಲಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡ್ದಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸೇ ಆಗಲ್ಲ. ಸೊ ಬರ್ತಿದ್ದಾನೆ ತಗೊಂಡು. ನೋಡಿ, ಇದೆಲ್ಲ ರೋಡು. ನೋಡಿ, ನಾವೇನೇ ತರಬೇಕಂದ್ರೂ ಇಲ್ಲೊಂದು ಶಾಪ್ ಬರುತ್ತೆ, ಇಲ್ಲೇ ಬಂದು ತಗೊಳ್ಳೋದು. ನೋಡಿ, ಇಲ್ಲೇ ಇದೆ, ಲೆಫ್ಟಲ್ಲಿ ಸಿಗುತ್ತೆ.
ಇದೇ ಅಂಗಡಿ. ಇಷ್ಟು ದೂರ ಬಂದು ತಗೋಬೇಕು ನಾವು ಏನು ತರಬೇಕಂದ್ರು. ಸೊ ಈಗ ಇಲ್ಲಿ ತಗೋತಾನೆ ಹಾಲು. ನೋಡಿ ಹಾಲು ಕೊಡ್ತಿದ್ದಾರೆ ಅವ್ರೀಗ. ದೊಡ್ಲ ನಾವಿದೆ ಯೂಸ್ ಮಾಡೋದು, ದೊಡ್ಲ ಮಿಲ್ಕ್. ನೋಡಿ ಇದೇನಂದ್ರೆ ನಮ್ಮ ಗಾಡಿ ಸ್ಪೆಷಾಲಿಟಿ ಏನಂದರೆ ನೋಡಿ ರಿಮೋಟ್. ಆ್ಯಕ್ಚುಲಿ ಇದು ರಿಮೋಟಿಂದ ಆನ್ ಮಾಡೋದು, ಕೀ ಅಲ್ಲ, ಡೈರೆಕ್ಟ್ ಕೀ ಅಲ್ಲ. ಸೊ ರಿಮೋಟಿಂದನೇ ಎಲ್ಲ ವರ್ಕ್ ಆಗುತ್ತೆ. ಅಲ್ಲೊಂದು ಬಟನ್ ಇರುತ್ತೆ, ಆ ಬಟನಲ್ಲೇ ಎಲ್ಲ ಲೈಕ್ ಓಪನ್ ಮಾಡೋದು, ಪೆಟ್ರೋಲು ಎಲ್ಲ ಅದರಿಂದನೇ ಯೂಸ್ ಮಾಡೋದು. ನಾನಂತೂ ಈಗ ಗಾಡಿ ಬೇಕೇ ಬೇಕು ಅಂತ ಹಠ ಮಾಡಿ ತೊಗೊಂಡಿದ್ದು. ನೋಡಿ ಹಿಂಗೆ ಈ ಕಡೆ ರೈಟ್ ಹೋದರೆ ನೋಡಿ, ಸ್ಟ್ರೈಟ್ ಹೋದರೆ ಚಿಕ್ಕ ತಿರುಪತಿ ರೋಡು. ಸೊ ಚಿಕ್ಕ ತಿರುಪತಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ವೆಂಕಟೇಶ್ವರ ಟೆಂಪಲ್ಲು. ದೊಡ್ಡ ತಿರುಪತಿ ಯಾರ್ಯಾರು ಹೋಗೋಕ್ಕಾಗಲ್ವೋ ಎಲ್ಲರೂ ಚಿಕ್ಕ ತಿರುಪತಿ ಹೋಗ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಎಷ್ಟು ಪುಣ್ಯ ಸಿಗುತ್ತೋ ಇಲ್ಲೂ ಅಷ್ಟೇ ಪುಣ್ಯ ಸಿಗುತ್ತೆ. ನೋಡಿ ಇದೆಲ್ಲ ನೆಕ್ಸ್ಟ್ ಚಿಕ್ಕ ತಿರುಪತಿ ಹೋಗಿ ಅಲ್ಲೆಲ್ಲ ವಿಡಿಯೋ ಮಾಡಿ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಏನೇನಿದೆ ಏನು ಎಲ್ಲ ಹೇಳಿ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ ಅದು. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೂ ಅಷ್ಟೇ ಪ್ರೋತ್ಸಾಹ ಸಿಗುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಎಲ್ಲ ಮಾಡಿ, ಗೊತ್ತಾಗುತ್ತೆ ನನಗೆ ನೆಕ್ಸ್ಟ್ ಏನು ಮಾಡಬೇಕು ಏನು ಅಂತ. ನೋಡಿ ಈಗ ಕಿಚನ್ಗೆ ಬಂದ್ವಿ ಕಾಫಿ ಮಾಡೋಕ್ಕೆ. ಈಗ ಕಾಫಿ ರೆಡಿ ಮಾಡ್ತೀವಿ. ನೋಡಿ ಗ್ಯಾಸ್ ಆನ್ ಆಯಿತು. ಹಾಲೆಲ್ಲ ಇಟ್ವಿ, ಹಾಲು ಕುದೀತಿದೆ. ಈಗ ಅದಕ್ಕೆ ಬೇಕಾದಷ್ಟು ವಾಟರೆಲ್ಲ ಹಾಕಿ ಇಟ್ಟಿದ್ದೀವಿ. ಸಕ್ಕರೆ ಹಾಕ್ತು. ಈಗ ನೋಡಿ ಶುಗರ್ ಕುದೀತಿದೆ, ಹಾಲು ಶುಗರ್ ಹಾಕಿ. ನಾವೆಷ್ಟು ಕುದಿಸ್ತೀವೋ ಅಷ್ಟು ಟೇಸ್ಟಾಗಿರುತ್ತೆ ಹಾಲು. ಕಾಫಿ ಟೀ ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ನಾವು ಕಾಫಿ ಮಾಡ್ತಿದ್ದೀವಿ ಇವಾಗ. ಹಾಲು ಕುದಿ ಬಂತು ನೋಡಿ ಹೆಂಗೆ ಕುದೀತಿದೆ. ಈಗ ಕಾಫಿ ಪುಡಿ ಒಂದು ಗ್ಲಾಸಲ್ಲಿ ಹಾಕಿ ಇಟ್ಟಿದ್ದೀವಿ, ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಗ್ಲಾಸಿಗೆ ಅದು ಮಿಕ್ಸ್ ಮಾಡ್ತೀವಿ ಇವಾಗ. ನೋಡಿ ಮಿಕ್ಸ್ ಆಗ್ತಿದೆ, ಪೌಡರ್ ಜೊತೆ ಮಿಕ್ಸ್ ಆಗ್ತಿದೆ, ಕಾಫಿ ಪೌಡರ್ ಜೊತೆ. ನೋಡಿ ಹೆಂಗಿದೆ ಹಬೆ ಕಾಫಿ, ಬಿಸಿ 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 ಕಾಫಿ. ನೋಡಿ ಮಿಕ್ಸ್ ಮಾಡ್ತಿದ್ದಾರೆ. ನಮ್ಮ ಮಮ್ಮಿನೇ ಕಾಫಿ ಮಾಡ್ತಿರೋದು. ನೋಡಿ ಹೆಂಗೆ ಮಾಡ್ತಿದ್ದಾರೆ, ಮಿಕ್ಸ್ ಮಾಡ್ತಿದ್ದಾರೆ. ಇವಾಗ ಕಾಫಿ ರೆಡಿ ಆಯಿತು, ತೊಗೊಂಡು ಬರ್ತಿದ್ದಾರೆ. ಈಗ ಕಾಫಿ ಕುಡಿಬೇಕು. ರೆಡಿ ಆಯಿತು, ಬಂತು. ಕಾಫಿ ಜೊತೆ ಬಿಸ್ಕೆಟು ಇದೆ. ನಮಗೆ ಬಿಸ್ಕೆಟ್ ಇಲ್ಲಾಂದರೆ ಕಾಫಿ ಹೋಗೋದೇ ಇಲ್ಲ. ಸೊ ಡೈಲಿ ಬಿಸ್ಕೆಟ್ ಇದ್ದೇ ಇರುತ್ತೆ. ನೋಡಿ ಇದು ಪಾರ್ಲೇಜಿ ಬಿಸ್ಕೆಟು. ನೋಡಿ ಕಾಫಿ ಪಾರ್ಲೇಜಿ ಬಿಸ್ಕೆಟು. ಸೊ ಅದರಲ್ಲಿ ಡಿಪ್ ಮಾಡಿಕೊಂಡು ಬಿಸ್ಕೆಟ್ ತಿಂತೀವಿ. ನೋಡಿ ಡೈಲಿ ಬಿಸ್ಕೆಟ್ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಕಾಫಿ ಜೊತೆ. ನೋಡಿ ಕಾಫಿ ಕುಡಿತಿದ್ದೀನಿ. ಕಾಫಿಗೆ ಇವತ್ತು ಮನೆಗೆ ಗೆಸ್ಟ್ ಬರ್ತಾರೆ. ಸೊ ನಾನ್ ವೆಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮಮ್ಮಿ. ಎಲ್ಲ ರೆಡಿ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀವಿ. ಇದು ತುಂಬ ಲೆಂತ್ ಆಯಿತು ಅದಕ್ಕೆ. ಸೊ ಎಲ್ಲರೂ ಹೀಗೆ ಸಬ್ಸ್ಕ್ರೈಬ್ ಮಾಡಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರೋ ನಮ್ಗೆ ಅಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು.